ವೇದ, ಈಗ ನೀನ್ ಒಳ್ಳೆ ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕು. ಅಷ್ಟೇ ತಾನೆ? ರೆಡಿ? ಏ ಅಗ್ರಜ, ಡ್ಯಾನ್ಸ್ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ನಾವು. ಇವತ್ತು ಡಿಫ್ರೆಂಟ್ ಆಗಿರೋ ಟಾಸ್ಕ್ ಯಾವ್ದಾದ್ರು ಕೊಡ್ಬೇಕು ನಿಮಗೆ. ವಿಕ್ರಾಂತ್, ಇಫ್ ಯು ಪ್ಲಾನಿಂಗ್ ಎನಿಥಿಂಗ್ ಸ್ಟೂಪಿಡ್ ಸರಿ ಇರೋದಿಲ್ಲ. ಈಗಲೇ ಹೇಳಿದೀನಿ ನೋಡು. ಓಕೆ, ಸರಿ ಆಗಿದ್ರೆ ನಿನಗೆ ತುಂಬಾ ಫೇವರೇಟ್ ಆಗಿರೋ ಟಾಸ್ಕ್ ಕೊಡ್ತೀನಿ. 10 ಪುಷಪ್ಸ್ ನ ಹೊಡಿಬೇಕು. ಓಕೆನಾ? 10 ಅಷ್ಟೇನಾ? ಮಾಡೋಣ ಬಿಡು. ಅಷ್ಟೇ ಅಲ್ಲ ಅಗ್ರಜ, ರೌಡಿನಾದ್ ನಿನ್ ಬೆನ್ ಮೇಲೆ ಕೂರಿಸ್ಕೊಂಡು ರಾಣಿ ತರ ಆಮೇಲೆ ಪುಷಪ್ಸ್ ಹೊಡಿಬೇಕು. ಓಕೆನಾ? ಬಾ. ಹೆಂಗೆ ನಮ್ ಬಾಸ್ ಏನ್ ಸ್ಟ್ರಾಂಗ್. ಅಮ್ಮೋ, ಈಗ ನಿನಗೆ ನಾನ್ ಟಾಸ್ಕ್ ಕೊಡ್ತೀನಿ. ನೀನ್ ಯಾವಾಗ್ಲೂ ಮಾತಿನ ಮಲ್ಲಿ ಅಂತ ಶೋ ಆಫ್ ಮಾಡ್ತಿರ್ತೀಯಲ್ಲ, ಅದನ್ನ ಈಗ ಪ್ರೂವ್ ಮಾಡ್ಬೇಕು. ವೇದಾಂತ್ ಕೇಳೋ ಪ್ರಶ್ನೆಗಳಿಗೆಲ್ಲ ಸಂಬಂಧನೇ ಇಲ್ಲದೆ ಇರೋ ರೀತಿ ಉತ್ತರ ಕೊಡ್ಬೇಕು. ಅಮೂಲ್ಯ, ಬೆಳಗ್ಗೆ ತಿಂಡಿ ತಿಂದ್ಯಾ? ಯೆಲ್ಲೋ ಕಲರ್ ಬಾಲ್ ಚೆನ್ನಾಗಿದೆ ಅಲ್ಲ? ನೀನ್ ಯೆಲ್ಲೋ ಕಲರ್ ಬಾಲ್ ಕೈ ಇಟ್ಕೊಂಡಿದ್ಯಾ? ಬೆಳಿಗ್ಗೆ ಬಿಸಿ ನೀರೇ ಕುಡಿಲಿಲ್ಲ. ನೀನ್ ಕಾಫಿ ಮಧ್ಯಾಹ್ನ ಕುಡ್ದ್ಯಾ? ಆದ್ಯಕ್ಕೇನು ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ. ಸಾರ್ಥಕ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ? ಅಯ್ಯೋ, ಬೀಚ್ ಹತ್ರ ರೀಲ್ಸೇ ಮಾಡ್ಲಿಲ್ಲ. ಓಹೋ, ನೀನ್ ಡೈಲಿ ರೀಲ್ಸ್ ಮಾಡ್ತೀಯಾ? ಅಯ್ಯಯ್ಯೋ, ಊಟನೇ ಮಾಡ್ಲಿಲ್ಲ. ಸ್ಟಾಪ್ ಇಟ್. ಒಳ್ಳೆ ಬಜಾರಿ ತರ ಆಡಕ್ ಹೋಗ್ಬೇಡ. ಏನೀಗ ನನ್ ಬಜಾರಿನೇ? ಗಾಶ. ಬಾ, ಸೂಪರ್. ಅಗ್ರಜ ಔಟ್ ಅವಳು. ಅಯ್ಯಯ್ಯೋ, ನಾನ್ ಹೇಳ್ತೀನಿ. ನಿಮ್ದು ಮತ್ತೆ ಅಣ್ಣಂದು ಲವ್ ಸ್ಟೋರಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕು. ಏ ಕುಂಬಳಕಾಯಿ, ಅದ್ ನಮಗೆ ಗೊತ್ತಿಲ್ವಾ? ಆದ್ಯಕ್ಕೆ ನೀವು ಸಾರ್ಥಕ್ ಅಣ್ಣನ ಯಾವಾಗ್ಲೂ ಗೋಳು ಕೂತಿರ್ತೀರಲ್ಲ, ಇವತ್ತವ್ರಿಗೊಂದು ಮುತ್ಕೊಡಿ ನೋಡೋಣ. ಅದೆಲ್ಲ ಚಾನ್ಸೇ ಇಲ್ಲ. ಸಾರ್ಥಕ್, ನೀವ್ಯಾಕೆ ನಾಚ್ಕೊಳ್ತಾ ಇದ್ದೀರಾ? ಮಾಡ್ತಾರ, ಇವರು ಮಾತೇ ಕಮ್ಮಿ ಆಡ್ತಾರೆ. ನೀವು ಹೇಳೋದಂತೂ ಸತ್ಯ. ಅಯ್ಯೋ ಬಾವಾ, ಯಾಕೆ ಹಾಗ್ಲು ಕೊಡ್ತೀರಾ? ನೀವು ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ ಅಂತ ಹೇಳ. ಸಾರ್ಥಕ್ ಇಸ್ ವೆರಿ ಸೈಲೆಂಟ್, ಬಟ್ ಅವ್ರನ್ನ ನೀವೆಲ್ಲ ಜಾಸ್ತಿ ಕಿಡಲ್ ಮಾಡೋದಿಕ್ ಹೋಗ್ಬಿಡಿ. ಸಾರ್ಥಕ್ ಮಾತೇನ್ ಕಮ್ಮಿ ಆಡಲ್ಲ, ಆದ್ರೆ ಎಲ್ಲರ ಮುಂದೆ ಮಾತಾಡಲ್ಲ ಅಷ್ಟೇ.
ಹೌದಾ? ಹಾಗಾದ್ರೆ ಅಣ್ಣ ನೀನಿವಾಗ ಒಂದು ಉಪೇಂದ್ರನ್ ಡೈಲಾಗ್ ಹೊಡಿಬೇಕು. ಏಯ್ ಚಾಂದಿನಿ, ಇಷ್ಟೇ ಆದ್ರೂ ನೀನ್ ಆಕ್ಟ್ ಮಾಡೋಡು, ನಾನ್ ಮಾಡ್ಸೋನು. ಇನ್ ಪಲ್ಟಿ ಹೊಡೆದ್ರು ಗಂಡ್ಸಾಗಲ್ಲ, ನಿನಗ್ ಮೀಸೆ ಬರಲ್ಲ. ನೀ ಹತ್ರ ಇರೋ ಕೋಟಿ ಕೋಟಿ ದುಡ್ಡು ನಂದೊಂದು ಕೂದ್ಬುಕ್ ಸಮಾತ್. ವಾವ್, ಹೇಳಿದ್ದೆಲ್ಲ ನೆನಪಿದ್ದೆ ತಾನೆ, ಯಾವುದನ್ನೂ ಮರಿಬೇಡ. ಒಳಗಿದ್ದಾರೆ ಅಂತ ಅವತ್ತು ಡೋರ್ ಹೇಗ್ ಲಾಕ್ ಆಯ್ತು, ಅಪ್ಪ ಬಂದಿದ್ ರೂಮಿಗೆ ಬೆಂಕಿ ಹೇಗ್ ಬಿತ್ತು, ಇವತ್ತಿಗೂ ನನಗೆ ಗೊತ್ತಿಲ್ಲ. ವಿಕ್ಕಿ, ಅಣ್ಣ ಎಲ್ಲಾದರೂ ತುಂಬ ಸ್ಟ್ರಾಂಗ್, ಬಟ್ ಈ ಪಟಾಕಿ ವಿಷಯದಲ್ಲಿ ಯಾಕೆ ಇಷ್ಟೊಂದು ಎದುರ್ಕೋತಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಧ್ರುವ. ಅವನ ಹತ್ರ ಆಡ್ತಿರೋದು ನೋಡಿದ್ರೆ ವಿಚಿತ್ರ ಅನಿಸ್ತಿಲ್ವಾ? ನನಗೂ ಹಾಗೆ ಅನಿಸ್ತಿದೆ. ವಿಕ್ಕಿ ರೀಸನ್ ಇಲ್ಲದೆ ನಮ್ಮ ಅಣ್ಣ ಇಷ್ಟೊಂದು ಎದುರ್ಕೊಳ್ಳಲ್ಲ. ಇದರಿಂದ ಬೇರೆ ಒಂದು ಬಲವಾದ ಕಾರಣ ಇದೆ. ಕಾರಣ ಇದೆ ಧ್ರುವ, ಆದ್ರೆ ಅದನ್ನ ಹೇಗ್ ತಿಳ್ಕೊಳ್ಳೋದು? ವಿಕ್ಕಿ, ನೀನ್ ಹೇಗೂ ಅಣ್ಣನ ಜೊತೆ ತುಂಬಾ ಕ್ಲೋಸ್ ಇದೆಯಾ? ಅವ್ನು ಒಳ್ಳೆ ಮೂಡಲಿದ್ದಾಗ ಇದ್ರ ಬಗ್ಗೆ ನೀನ್ ಜೊತೆ ಮಾತಾಡು. ಏನ್ ಹೇಳ್ತಿದ್ಯಾ ಧ್ರುವ? ನಾನು ಎಷ್ಟೇ ಕ್ಲೋಸ್ ಇದ್ರು ಕೆಲವು ವಿಚಾರಗಳನ್ನ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ. ನಿಂಗೂ ಗೊತ್ತಲ್ವಾ? ಗೊತ್ತಿದ್ರು ಈಗ ಮಾತಾಡ್ತೀಯಲ್ಲ. ವಿಕ್ಕಿ, ಅಣ್ಣ ಈ ತರ ಕಷ್ಟಪಟ್ಕೊಂಡಿರೋದನ್ನ ನಾವು ನೋಡ್ಕೊಂಡಿರಕ್ ಆಗಲ್ಲ. ಇಂಥ ಟೈಮಲ್ಲಿ ಅವ್ನ ಜೊತೆ ಇಲ್ಲ ಅಂದ್ರೆ ಅವ್ನ ತಮ್ಮಂದಿರಾಗಿ ನಾವು ಏನ್ ಪ್ರಯೋಜನ? ನೀನ್ ಹೇಳದ್ ಕರೆಕ್ಟೇ ಧ್ರುವ, ಆದ್ರೆ ಅಗ್ರಜನು ನಮ್ಮ ಮಾತು ಕೇಳ್ಬೇಕಲ್ವಾ? ನೋಡ್ ವಿಕ್ಕಿ, ಅವನು ನಮ್ಮಣ್ಣ, ಅವ್ನ ಮಾತಿಗೆ ವ್ಯಾಲ್ಯೂ ಕೊಡ್ಬೇಕು ನಿಜ. ಹಾಗಂತ ಅವ್ನು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ವಲ್ಲ. ಇದು ಅವ್ನ ಲೈಫ್ಗೆ ಸಂಬಂಧಪಟ್ಟಿರೋ ವಿಷಯ ವಿಕ್ಕಿ. ನಾವು ಅವನನ್ನ ಹೇಗಾದ್ರೂ ಮಾಡಿ ಸಮಸ್ಯೆಯಿಂದ ಹೊರಗೆ ತರಬೇಕು. ಧ್ರುವ, ನೀನ್ ಹೇಳಿದಂಗೆ ಅರ್ಥ ಆಯ್ತು. ಅಗ್ರಜ ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾನೆ, ತುಂಬಾ ಕೇರ್ ಮಾಡ್ತಾನೆ. ಅವ್ನು ನಮ್ಮನ್ನ ಇಲ್ಲಿಟ್ಟಿದ್ದಾನೆ ಎಲ್ಲ ಓಕೆ, ಬಟ್ ಅವನು ಕೆಲವು ವಿಷಯಗಳನ್ನ ಅವನ ಮನಸ್ಸಲ್ಲೇ ಮುಚ್ಚಾಕಿದ್ದಾನೆ. ಹಾಗಿದ್ರೆ ಈಗೇನ್ ಮಾಡುವಂತೀವಿ ವಿಕ್ಕಿ? ಧ್ರುವ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ನಮ್ಮ ಹತ್ರ ಇರೋದು ಒಂದೇ ರಾಮಬಾಣ, ರೌಡಿನಾದ್ನಿಗೆ ಈ ವಿಷಯ ಎಲ್ಲ ಮಾತಾಡೋ ಅಂತ ನಾವೇ ಹೇಳ್ಬೇಕು. ಎಸ್ ವಿಕ್ಕಿ, ಇದಕ್ಕೆ ಅಮ್ಮನೇ ಸರಿ. ಧ್ರುವ, ನಮ್ಮಮ್ಮ ಕಾಣೆಯಾಗಿರೋದ್ಗೂ ಅಗ್ರಜ ಪಟಾಕಿ ಅಂದ್ರೆ ಹೆದರಿದ್ಗೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಅದೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಾಸ್, ಕಾಂತ, ನಾನು ಹೇಳಿರೋ ಕೆಲಸ ಎಲ್ಲ ಮಾಡಿದೀರಾ? ಪುರೋಹಿತರು ಕಾಲ್ ಮಾಡಿದ್ರ? ಎಲ್ಲ ಮಾಡಿದ್ದೀನಿ ಬಾಸ್. ಪುರೋಹಿತರು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತಾರೆ. ಆಮೇಲೆ ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಆರಾಮಾಗಿದ್ದೀರಾ ತಾನೆ? ಅದು ಏನಿಲ್ಲ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ ಬಾಸ್. ನನಗೆ ಚೆನ್ನಾಗಿ ಗೊತ್ತು ನೀವು ನಂಗೆ ತುಂಬಾ ಕೇರ್ ಮಾಡ್ತೀರಾ ಅಂತ. ನೀವೇನು ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನೀವು ನನ್ನ ಮೂಲ ತಮ್ಮ ಇದ್ದಾಗೆ. ಸೊ ಇಟ್ಸ್ ಕೂಲ್, ಡೋಂಟ್ ಮೈಂಡ್. ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ನನ್ನ ಹುಟ್ಟಿಗೆ ಇವತ್ತು ಒಂದು ಅರ್ಥ ಸಿಕ್ತು ಬಾಸ್. ಏನ್ರಿ ಇದು?
ಅಂದ್ರೆ ಇನ್ನು ಸಿಗ್ಬೇಕು ಅಂತ ಹೇಳಕ ಬಂದೆ. ಏನು ಚೇಂಜ್ ಆಗಿಲ್ಲ, ಎಲ್ಲ ಮುಂಚೆ ತರನೇ ಇದೆ. What an idiot. ಅಗ್ರಜ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಬೆಳಿಗ್ಗೆ ಪೂಜೆ ನಡಿಬೇಕಾದ್ರೆ ನಾನು ನಿನ್ನ ಅಬ್ಸರ್ವ್ ಮಾಡಿದೆ. ನೀನ್ ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತು. ಜೀವಕ್ಕೆ ಜೀವ ಕೊಡೋಕ್ ತಮ್ಮ ನಾನು. ಮನ್ಸಲ್ಲಿ ಏನೋ ಒಬ್ನೇ ಇಟ್ಕೊಂಡು ಯಾಕೆ ಕೊರಗ್ತೀಯ? ನನ್ನ ಹತ್ರ ಶೇರ್ ಮಾಡ್ಕೊ. ನಾನು ಯೋಚನೆ ಮಾಡ್ತಿರೋ ನಿಜನ ವಿಕ್ರಾಂತ್, ಆದ್ರೆ ಅದನ್ನ ನಿಂಗೆ ಹೇಳ್ಕೊಳೋದಕ್ಕಾಗಲ್ಲ. ತೀರಾ ನಿನ್ ತಮ್ಮನ್ನ ಹೊರಗಡೆ ಒಂಥರ ನೋಡಕ್ ಹೋಗ್ಬೇಡ ಅಗ್ರಜ. ನಾನ್ ನಿನ್ ತಮ್ಮ, ಯಾವಾಗ್ಲೂ ನಿನ್ ಹಾರ್ಟಲ್ಲೇ ಇರ್ಬೇಕು ಅಂತ ಯೋಚನೆ ಮಾಡ್ತೀನಿ. ವಿಕ್ರಾಂತ್, ನಾನಿನ್ನ ಯಾವತ್ತೂ ದೂರ ಮಾಡ್ಕೊಳೋದಿಲ್ಲ. ನೀನು ನನ್ನಿಂದ ದೂರ ಹೋಗ್ಬೇಕು ಅಂದ್ರು ನಾನಿನ್ನ ಬಿಡೋದಿಲ್ಲ. ನಿನ್ ಮನ್ಸಲ್ಲಿ ಏನೋ ಇದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಕೇಳಿದ್ರು ನೀನ್ ಹೇಳಿಲ್ಲ, ಅಥವಾ ನಾನು ಫೋರ್ಸ್ ಮಾಡಿದ್ರು ನೀನ್ ಹೇಳಲ್ಲ ಅಂತಾನು ಚೆನ್ನಾಗಿ ಗೊತ್ತು. ಬಟ್ ಇದ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಬೇಕು. ವಿಕ್ರಾಂತ್, ನೀನು ಅನ್ಕೊಂಡಿರೋ ತರ ಏನು? ನಾಳೆ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಒಬ್ಬನೇ ಹೋಗ್ಬೇಕು. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನಮ್ಮ ಡೌಟ್ ಪಟ್ಟು ವಿನಾಕಾರಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗ್ಬೇಡ. ನೀನ್ ಅಗ್ರಜ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾನೆ ಅಂತ ನಿನ್ನ ನಂಬಿಕೆ ಇದೆ ತಾನೆ? ಅಗ್ರಜ, ನೀನ್ ಹೇಳಿದ್ಮೇಲೆ ಮುಗೀತು. ನಿನ್ ತಮ್ಮ ಅದನ್ನ ಕ್ವೆಶ್ಚನ್ ಮಾಡಲ್ಲ, ನೆನಪು ಮಾಡ್ಕೊಳ್ಳಲ್ಲ. ನಿನ್ ತಮ್ಮನ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ಸೊ ಡೋಂಟ್ ವರಿ. ಗೊತ್ತಿರೋದಕ್ಕೆ ತಾನೇ ಹೇಳ್ತಿರೋದು. ಅಂಡ್ ಬೈ ದ ವೇ ವಿಕ್ರಾಂತ್, ನಾಳೆ ನಾನು ಹೊರಗಡೆ ಹೋದಾಗ ಪ್ಲೀಸ್ ಇವನ್ನೆಲ್ಲ ಮ್ಯಾನೇಜ್ ಮಾಡ್ತೀಯಾ? ಡೆಫಿನೆಟ್ಲಿ ಅಗ್ರಜ, ಡೋಂಟ್ ವರಿ. ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಗುಡ್ ನೈಟ್. ದೊಡ್ಡ ಬಾಸ್, ಈ ಮ್ಯಾಚ್ಗೆ ನಾನೇ ಅಂಪೈರು. ಡೋಂಟ್ ವರಿ, ಈ ಸತಿ ಮ್ಯಾಚ್ ನೀವೇ ಗೆಲ್ಲೋದು. ಲಾಸ್ಟ್ ಇಯರ್ ನಾವು ಕ್ರಿಕೆಟ್ ಆಡಿದಾಗ ನೀವು ನಮ್ಮನ್ನ ಗೆಲ್ಸಿದ್ನ ಇನ್ನೂ ನೆನಪಿದೆ. ಹೋಗಿ ಬಾಲ್ ತಗೊಂಡ್ಬನ್ರಿ. ಬಾಲ್ ಬಿಡಿ, ಬ್ಯಾಟ್ ಬಂತ ನೋಡಿ. ಏ ಧ್ರುವ, ಬ್ಯಾಟ್ ಸಿಕ್ತೇನೋ? ವಿಕಿ, ಬ್ಯಾಟ್ ಸಿಕ್ಕಿಲ್ಲ. ಇದೋಕೆನಾ? ಏ, ಚಿಕ್ಕ ವಯಸ್ಸಲ್ಲಿ ಅದರಲ್ಲೇ ತಾನೇ ಆಡ್ತಿದ್ವಿ ನಾವು. ಮ್ಯಾನೇಜ್ ಮಾಡೋಣ ಬಿಡು. ಛೋಟಾ ಬಾಸ್, ಬಾಲ್ ಸಿಗ್ಲಿಲ್ಲ, ಕಲ್ಲು ಓಕೆನಾ? ರೇ ಕಾಂತ, ಅದೇ ಕಲ್ಲಲ್ಲಿ ನಿನ್ ಹೊಡ್ಸಾಯಿಸ್ತೀನಿ. ಬಾಲ್ ತಗೊಂಬಂದ್ರಿ. ಬಾಲ್ ಮಾತ್ರ ಚೆನ್ನಾಗಿ ಕ್ಯಾಚ್ ಹಿಡಿತೀರಾ ಬಿಡಿ. ಹುಡುಗೀರ್ ಅಂದ್ರೇನೆ ಆಗದೆ ಇರೋ ನಮ್ ಬಾಸ್ನೇ ನಮ್ ಮೇಡಮ್ ಕ್ಯಾಚ್ ಹಾಕೊಂಡಿದ್ದಾರೆ. ಎಲ್ಲ ಅವ್ರ ಆಶೀರ್ವಾದ. ನಾನೆಲ್ಲ ಆಟ ಆಡಲ್ಲಪ್ಪ. ಅಡ್ಗೆ ಮನೇಲಿ ಮಾಡಕ್ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಹೋಗ್ತೀನಿ. ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಬಂದಿದೀವಿ. ಇಲ್ಲಿ ಎಂಜಾಯ್ ಮಾಡಿದ್ರೆ ಹೇಗೆ? ಬನ್ನಿ ಆಟ ಆಡೋಣ. ಆರ್ತಿ, ಕೆಲಸ ಮಾಡೋದಿದ್ದಿದೆ, ಆಚೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು. ನಾನಂತೂ ರೆಡಿಪ್ಪ. ನಾನೇ ಟೀಮು. ರೌಡಿ ಅದಕ್ಕೆ ನಮ್ ಟೀಮು. ಈ ಸಲ ಕಪ್ ನಮ್ದೇ. ಬಾಯ್ಲೆ ಸರಿ, ಮತ್ತೆ ಇನ್ನೂ ಏನ್ ನೋಡ್ತಿದ್ದೀರಾ? ಟಾಸ್ ಹಾಕಿ ಬೇಗ. ಶ್ರೀಕಾಂತ, ಬಾಲ್ ಕೊಡಿ. ತಗೊಳ್ಳಿ, ಇಟ್ಕೊಳ್ಳಿ ಬಾಲ್. ರೀ, ಒಂದ್ ನಿಮಿಷ ಇರ್ರಿ. ಹೆಡ್ಸೋ ಟೈಲ್ಸೋ ಅಂತ ಫಸ್ಟ್ ಡಿಸೈಡ್ ಮಾಡಿ. ಹಾ, ಹೆಡ್ಸ್. ಟೈಲ್ಸ್ ಬಿದ್ದಿದೆ. ಪರವಾಗಿಲ್ಲ, ನಾವೇ ಬೌಲಿಂಗ್ ಮಾಡ್ತೀವಿ. ಕಮಾನ್. ಓಕೆ, ಇವಾಗ ಆಟ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅಲರ್ಟ್ ಆಗಿರಿ. ಫಸ್ಟ್ ಬಾಲ್ ಗ್ರೇಸ್ ಇರುತ್ತೆ, ಪಿಚ್ ಕ್ಯಾಚು ಔಟ್ ಇರುತ್ತೆ. ಓಕೆ, ರೆಡಿ? ಧ್ರುವ, ಬರ. ನೋಡಿ ನದ್ನಿ, ನಿನ್ ನನ್ ಟೀಮು. ಹುಷಾರು, ಅಲರ್ಟ್ ಆಗಿರೋ. ಪಿಚ್ ಕ್ಯಾಚ್ ಔಟ್.
4 ಹೇಗಿತ್ತಮ್ಮ ನಮ್ಮೂರು? ಸೂಪರ್ ಆಗಿತ್ತು ಅಜ್ಜಿ. ನಾನು ಆ ತರ ಜಾಗಕ್ಕೆ ಯಾವತ್ತೂ ಹೋಗೇ ಇರ್ಲಿಲ್ಲ. ಅಲ್ಲಿ ಮನೆ ವಾತಾವರಣ ಎಲ್ಲ ತುಂಬಾ ಇಷ್ಟ ಆಯ್ತು. ನಾನು ಆ ಊರ್ನ ತುಂಬಾ ಮಿಸ್ ಮಾಡ್ತಿದ್ದೀನಿ ಅಜ್ಜಿ. ಹಳ್ಳಿ ವಾತಾವರಣನೇ ಹಾಗೆ ಅಮ್ಮ. ಹೋದ್ರೆ ಮತ್ತೆ ವಾಪಸ್ ಬರಕ್ಕೆ ಮನ್ಸು ಬರಲ್ಲ. ಇನ್ನೂ 1-2 ದಿನ ಅಲ್ಲೇ ಇರ್ಬೇಕಿತ್ತು ಅಂತ ಅನ್ಸ್ತಿದೆ. ಇಷ್ಟ ಬೇಗ ಯಾಕೆ ವಾಪಸ್ ಬಂದ್ವಿ ಅಂತ ಅನಿಸ್ತದೆ ಅಜ್ಜಿ. ಅದಕ್ಕೇನಂತೆ, ಮತ್ತೆ ಯಾವಾಗ್ಲಾದ್ರೂ ಹೋದ್ರಾಯ್ತು ಬಿಡು. ಆರ್ತಿ, ನಿನಗೇನ್ ಅನ್ನಿಸ್ತಮ್ಮ ನಮ್ಮೂರು? ಏನ್ ಚೆನ್ನಾಗಿತ್ತೋ ಏನೋ, ನಾನು ಅಲ್ಲಿಗೆ ಹೋಗಿದ್ದೆ ತಪ್ಪಾಯ್ತು. ಯಾಕಮ್ಮ ಬೇಜಾರ್ ಮಾಡ್ಕೊಂಡಿದ್ದೀಯಾ? ನಿನ್ಗಿಷ್ಟ ಆಗ್ಲಿಲ್ವಾ ನಮ್ಮೂರು? ಬೇಜಾರ್ ಮಾಡ್ಕೊಳ್ದೆ ಇನ್ನೇನಜ್ಜಿ, ನಾನು ಅಲ್ಲಿಗೆ ಹೋಗ್ದೆ ಮನೇಲಿದ್ದಿದ್ರೆ ಚೆನ್ನಾಗಿರೋದು. ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಮತ್ತಿನ್ನೇನಜ್ಜಿ, ಎಲ್ರು ಖುಷಿಯಾಗಿ ಮನೆಗೆ ವಾಪಸ್ ಬಂದ್ರೆ ನಿಮ್ ಮೊಮ್ಮಗ ಮಾತ್ರ ಏನೋ ಕೆಲ್ಸ ಇದೆ ಅಂತ ಅವ್ರೊಬ್ರೇ ಅಲ್ಲಿ ಉಳ್ಕೊಂಡಿದ್ದಾರೆ. ನನಗ್ ಬೇಜಾರಾಗಲ್ವಾ? ಓಹೋ, ನಿನ್ ಗಂಡ ನಿನ್ ಜೊತೆ ಬರ್ಲಿಲ್ಲ ಅಂತ ನೀನ್ ಕೋಪ ಮಾಡ್ಕೊಂಡಿದ್ಯಾ? ಬೇಜಾರಾಗ್ದೆ ಇನ್ನೇನಜ್ಜಿ, ನನ್ ಜೊತೆ ಊರಿಗೆ ಬಂದವರು ವಾಪಸ್ ನನ್ ಜೊತೆನೆ ಬರ್ಬೇಕು ತಾನೆ. ನನಗ್ ಕೆಲ್ಸ ಇದೆ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರೆ ಅವ್ರೊಬ್ರಿಗೆ ನಾ ಕೆಲ್ಸ ಇರೋದು, ನನಗ್ ಆಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರ್ಬೋದಿತ್ತು ತಾನೆ. ಆರ್ತಿ, ವಿಕ್ಕಿ ಏನೋ ಅಲ್ಲೇ ಇರಲ್ಲ, ವಾಪಸ್ ಬರ್ತಾನೆ. ಇಷ್ಟು ದಿನ ಟೂರು ಊರು ಅಂತ ಸುತ್ತಾಡ್ಕೊಂಡು ಆರಾಮಾಗಿದ್ದ. ಇನ್ಮೇಲಾದ್ರೂ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ಲಿ. ಗಂಡು ಮಕ್ಕಳು ದುಡಿಯೋ ವಯಸ್ಸಿನಲ್ಲಿ ಚೆನ್ನಾಗಿ ದುಡಿಬೇಕು. ದುಡಿಯೋರ್ನ ಮನೇಲಿ ಇರು ಅಂತ ಹೇಳ್ಬಾರ್ದು. ಅಂದ್ರೆ ಇಷ್ಟ ದಿನ ಅವ್ರಿಗೆ ಜವಾಬ್ದಾರಿನೇ ಇರ್ಲಿಲ್ಲ, ಏನು ಕೆಲ್ಸಾನೇ ಮಾಡಿಲ್ಲ, ಸುಮ್ನೆ ಓಡಾಡ್ಕೊಂಡಿದ್ರು ಅಂತನ ನಿಮ್ ಮಾತಿನ ಅರ್ಥ? ಅಯ್ಯೋ ಆರ್ತಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ. ನಿನ್ ಗಂಡ ಕಷ್ಟಪಟ್ಟು ದುಡಿತಾನೆ, ಅವನಿಗೂ ಜವಾಬ್ದಾರಿ ಇದೆ. ವಿಕ್ಕಿ ಇನ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ವೇದಾಂತ ಮೇಲಿರೋ ಭಾರ ಕಡಿಮೆ ಆಗತ್ತೆ ಅಂತ ಹೇಳದ್ದಮ್ಮ. ಈ ಜವಾಬ್ದಾರಿ ತಗೊಂಡ್ತಾನೆ ಕೆಲಸ ಮಾಡ್ತಿದ್ದಾರೆ, ಇನ್ನೇನ್ ಜವಾಬ್ದಾರಿ ತಗೊಳ್ಬೇಕು? ಹೌದಮ್ಮ, ನಿನ್ ಗಂಡ ಕಷ್ಟ ಪಡ್ತಾ ಇದ್ದಾನೆ, ನೀನ್ ಬೇಜಾರ್ ಮಾಡ್ಕೋಬೇಡ. ವೇದಾಂತು, ಪೂಜೆ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಪ್ಪ? ಅಜ್ಜಿ, ರೀ ಕಾಂತ, ನೀವೇನ್ರಿ ಮಾಡ್ತಿದ್ದೀರಲ್ಲಿ? ಆಫೀಸಲ್ಲಿ ಅಷ್ಟೊಂದು ಕೆಲಸ ಇದೆ, ಮನೆಗೆ ಯಾಕೆ ಬಂದ್ರಿ? ಬಾಸ್, ಈ ಹೊತ್ತಲ್ಲಿ ಯಾವ ಆಫೀಸ್ ಓಪನ್ ಇರುತ್ತೆ ಬಾಸ್? ನಮ್ಮ ಆಫೀಸ್ ಬಿಟ್ರೆ ಇನ್ಯಾವ ಆಫೀಸು ಓಪನ್ ಇರೋದು? 10:00 UK ಇಂದ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ ಅಂತ ಹೇಳಿರ್ಲಿ ಬನ್ರಿ. ಅಡ್ರೆಸ್ ಮಾಡ್ರಿ. ಮೋಸ್ಟ್ಲಿ ನಮ್ CCTV ಕ್ಯಾಮ್ರಾ ಕುಮಾರಣ್ಣಂಗೆ ಹೇಳ್ಬಿಟ್ಟು ಮೀಟಿಂಗ್ ಅರೇಂಜ್ ಮಾಡಿರ್ಬೇಕು. ಅರ್ಥ ಆಯ್ತು ಬಾಸ್, ಅರ್ಥ ಆಯ್ತು. ವೇದಾಂತು, ಪೂಜೆ ಎಲ್ಲ ಹೇಗಾಯ್ತಪ್ಪ? ಚೆನ್ನಾಗಾಯ್ತಾ? ಹಾ ಅಜ್ಜಿ, ಚೆನ್ನಾಗಾಯ್ತು. ತುಂಬಾ ವರ್ಷ ಆದ್ಮೇಲೆ ನೀನು ಹುಟ್ಟೂರ್ಗೆ ಹೋಗಿದ್ದೆ, ನಿನಗೇನ್ ಅನ್ನಿಸ್ತು? ಚೆನ್ನಾಗಿದೆ ಅಜ್ಜಿ, ತುಂಬಾ ಇಷ್ಟ ಆಯ್ತು. ಆದ್ರೆ ಊರು ಮೊದಲಿನ ತರ ಇಲ್ಲ ಅಜ್ಜಿ, ಬಹಳ ಬದಲಾಗಿದೆ. ಅಲ್ಲಿರೋ ನಿನ್ ಬಿಸ್ನೆಸ್ ಫ್ರೆಂಡ್ಸ್ ಸಿಕ್ಕಿದ್ರಾ? ಹಾ ಅಜ್ಜಿ, ಮೀಟ್ ಮಾಡ್ಕೊಂಡ್ ಬಂದೆ. ವೇದಾಂತ್, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ನೀನು ಆರಾಮಾಗಿ ಬಾ. ವೇದಾಂತ್, ಹೋದ್ ಕೆಲಸ ಎಲ್ಲ ಆಯ್ತಾ? ಇವ್ನ ಯಾಕೆ ಏನೋ ಮಾತಾಡದೆ ಹೋದ್ನಲ್ಲ? ಶ್ರಾದ್ದ ಕಾರ್ಯ ಮಾಡತ್ತಾ ಇಲ್ವಾ? ರಜನ, ಆ ಚೇರಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವಿಕ್ಕಿ ಬರ್ತಾರೆ. ಅದಕ್ಕೆ ನೆನ್ಪು ಮಾಡ್ಕೋಬೇಕು ನಿಜ, ಆದ್ರೆ ನೆನ್ಪಲ್ಲೇ ಕಳ್ದೋಗ್ಬಾರ್ದು. ಯಾಕೆ ರಾಜಣ್ಣ? ಇನ್ನೇನದಕ್ಕೆ, ವಿಕ್ಕಿ ಊಟಕ್ಕೆ ಬರ್ತಾನೆ ಅಂತ ಚೇರ್ ರಿಸರ್ವ್ ಮಾಡ್ತಿದಾರಲ್ಲ, ವಿಕ್ಕಿ ಮನೇಲಿದ್ದಾನೆ, ಅವನು ಊರಲ್ಲಿದ್ದಾನೆ ತಾನೆ. ಹೌದಲ್ವಾ? ನೋಡಿ, ನಾನು ಯಾವ್ದೋ ಜ್ಞಾನದಲ್ಲ ಅದು ಹೇಳ್ಬಿಟ್ಟೆ. ಗೊತ್ತಾಯ್ತು, ನಿಮ್ದು ಬೇರೇನು ಲೋಕ ಅಂತ. ವೇದಾಂತ, ಆ ಊರಲ್ಲಿ ತುಂಬಾ ಬಿಸಿಲಿತ್ತಲ್ವಾ? ಆ ಮನೆಯಲ್ಲಿ AC ಇಲ್ಲ ಆದ್ರೆ ಒಂದು ದಿನಾನೂ ಇರೋಕ್ಕಾಗಲ್ಲ. ಅಲ್ಲಿ ತುಂಬಾ ಶೆಕೆ ಅಲ್ಲ? ಹಾ ಅಜ್ಜಿ. ಬದವೆ ಅಮೂಲ್ಯ, ಅಡಿಗೆ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು?
ಅಕ್ಕ ಇವನೇನೋ ಮುಚ್ಚಿಡ್ತಿದ್ದಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ತಯಾರಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡ್ತಾ ಇಲ್ಲ. ನಾನೇ ಡೈರೆಕ್ಟಾಗಿ ಕೇಳ್ತೀನಿ. ವೇದಾಂತು, ನಂಗೆ ಮುಗೀತು, ಸಾಕು. ಇನ್ನೊಂದು ಚಪಾತಿ ಹಾಕೋ. I'm good. ಇಲ್ಲಿ ಉಳ್ಕೊಂಡ್ರೆ ಅಟ್ಲೀಸ್ಟ್ ಅಮ್ಮನ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದೇನೋ ಅಂತ ಉಳ್ಕೊಂಡಿರೋದು. ಅಂಡ್ ಇದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ, ಅದಕ್ಕೆ ನಿನಗೂ ಹೇಳಲಿಲ್ಲ. ಅಗ್ರಜನ ಹತ್ರ ಯಾವುದೋ ಫ್ರಾಂಚೈಸ್ನಲ್ಲಿ ಕೆಲಸ ಇದೆ ಅಂತ ಸುಳ್ಳು ಹೇಳಿದೆ. ಅವ್ನು ಪರ್ಮಿಷನ್ ಕೊಟ್ಟಾದ್ಮೇಲೆ ಇಲ್ಲಿ ಉಳ್ಕೊಂಡಿರೋದು. ಇದನ್ನ ಆಮೇಲೆ ಅದ್ರಾಗ ನಂಗೆ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ? ಸರಿ ಅದ್ಬಿಡು. ಹಾಗಿದ್ರೆ ಅಮ್ಮನ ಬಗ್ಗೆ ಏನಾದ್ರು ಕ್ಲೂ ಸಿಗ್ತಾ? ಇಲ್ಲ ಧ್ರುವ, ಇನ್ನೂ ಏನೂ ಕ್ಲೂ ಸಿಕ್ಕಿಲ್ಲ. ಆದ್ರೆ ಇಲ್ಲೊಬ್ಬ ವಿಚಿತ್ರವಾಗಿರೋ ವ್ಯಕ್ತಿ ಸಿಕ್ಕಿದ್ದ. ಅವ್ನು ನೋಡೋಕೆ ತುಂಬಾ ವಯಸ್ಸಾಗಿತ್ತು. ಅವ್ನು ನೋಡಿದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಒಂಥರ ಮಾತಾಡ್ದ. ಅಂಡ್ ಆಲ್ಸೋ ಅವನಿಗೆ ನಮ್ಮ ಅಮ್ಮನ ಬಗ್ಗೆ ಏನಾದರೂ ಗೊತ್ತಿದೆ ಅಂತ ಅನಿಸ್ತಿದೆ ನನಗೆ. ನೀನು ಆ ವ್ಯಕ್ತಿ ಹತ್ರ ಅಮ್ಮನ ಬಗ್ಗೆ ವಿಚಾರಿಸ್ತಾ? ನೋ ಧ್ರುವ, ಅದನ್ನೆಲ್ಲ ಕೇಳಕ್ ಆಗ್ಲಿಲ್ಲ. ಬಟ್ ಇನ್ನೊಂದ್ಸಲ ಕೇಳಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತ ಅನಿಸ್ತಿದೆ ನನಗೆ. ಹಾಗಿದ್ರೆ ಅವನಿಗೆ ಎಲ್ಲ ಗೊತ್ತಿರುತ್ತೆ ಅಂತ ವಿಕ್ಕಿ? ನೋಡೋಣ ಧ್ರುವ ಏನ್ ಹೇಳ್ತಾನೆ ಅಂತ. ಅಂಡ್ ಆಲ್ಸೋ ಅಗ್ರಜ ಸಮುದ್ರದಲ್ಲಿ ತರ್ಪಣ ಮಾಡ್ಬೇಕಾದ್ರೆ ಆ ಅಮ್ಮ ಇದ್ರಲ್ಲ, ಅವ್ರು ಅಲ್ಲಿಗೂ ಬಂದಿದ್ರು. ವಿಕ್ಕಿ, ನೀನು ಯಾವ ಅಮ್ಮನ ಬಗ್ಗೆ ಮಾತಾಡ್ತಿದ್ಯಾ? ಧ್ರುವ, ನಮ್ ತೋಟದ ಮನೆ ಹತ್ರ ಒಂದ್ ಹೆಂಗ್ಸ್ ನೋಡಿದೆ ಅಂತ ಹೇಳ್ದೆ ಗೊತ್ತಾ? ಅದೇ ನಾನು ಬೀಳಕ್ ಹೋಗುವಾಗ ಅವ್ರು ಗಟ್ಟಿಯಾಗಿ ಇಟ್ಕೊಂಡು ನನ್ನ ಸೇವ್ ಮಾಡಿದ್ರು ಅಂತ. ಆ ಹೆಂಗ್ಸೆ ಅಲ್ಲಿಗೆ ಬಂದಿದ್ದು. ವಿಷಯ ನಂಗೆ ಗೊತ್ತೇ ಇಲ್ಲ ವಿಕ್ಕಿ. ಅಷ್ಟೇ ಅಲ್ಲ, ಅಲ್ಲಿ ನಾನು ಆತರ ಹೆಂಗ್ಸ್ನ ನೋಡೇ ಇಲ್ಲ. ನೀನ್ ಅಷ್ಟೇ ಅಲ್ಲ ಧ್ರುವ, ನಮ್ ತೋಟದಲ್ಲಿ ಕೆಲಸ ಮಾಡೋರು ಯಾರಿಗೆ ಕೇಳಿದ್ರು ಅವ್ರು ಯಾರು ಆ ಥರದ ವ್ಯಕ್ತಿನೇ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ನೀನ್ ನೋಡಿದ್ ನಿಜಾನಾ? ಹೌದು ಧ್ರುವ, ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ನೋಡ್ತಿದ್ರೆ ಯಾಕೋ ನಮ್ಮ ಫ್ಯಾಮಿಲಿಯವರು ನಮ್ಮವರು ಅಂತ ಅನ್ನಿಸ್ತಿದೆ. ಅದೇನೋ ಗೊತ್ತಿಲ್ಲ. ಎನಿವೆ, ನಾನು ಒಂದೆರಡು ದಿನ ಇದ್ರೆ ಇಲ್ಲೇ ಪಕ್ಕ ಏನಾದ್ರೂ ಇನ್ಫಾರ್ಮೇಶನ್ ಹುಡ್ಕೊಂಡೇ ಬರ್ತೀನಿ. ಹಾಗಿದ್ರೆ ಈಗ ಏನ್ ಮಾಡುವಂತೀಯ? ಧ್ರುವ, ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳಕ್ಕೆ ಇದೊಂದೇ ದಾರಿ ಇರೋದು. ಇನ್ನೊಂದೆರಡು ದಿನ ಇಲ್ಲೇ ಇರ್ತೀನಿ. ಇಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೋ ತಗೊಂಡ್ ಬರ್ತೀನಿ. ನೀನ್ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಅಲ್ಲೆಲ್ಲ ಮ್ಯಾನೇಜ್ ಮಾಡು. ಓಕೆ, ಗುಡ್ ಟೈಮ್. ಅಕ್ಕ, ನೀನು ಹೋಗಿ ಕುತ್ಕೋ, ನಾನು ಬಡಿಸ್ತೀನಿ. ಇಲ್ಲ ಅಮ್ಮ, ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ಏನ್ ನೀವು ಬನ್ನಿ ಕೂತ್ಕೊಳ್ಳಿ, ಎಲ್ಲ ಒಟ್ಟಿಗೆ ತಿಂಡಿ ಮಾಡೋಣ. ಇಲ್ಲ ರಾಜಣ್ಣ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ಯಾವಾಗ್ಲೂ ಇದೊಂದು ಡೈಲಾಗ್ ಹೊಡಿತೀರಾ. ಬನ್ನಿ ಕೂತ್ಕೊಳ್ಳಿ, ಇವತ್ತು ನೀವು ನಮ್ಮ ಜೊತೆನೆ ತಿಂಡಿ ಮಾಡ್ಬೇಕು. ಬೇಡ. ಬನ್ನಿ. ಆಯಿಲಿ ಫುಡ್ ಜಾಸ್ತಿ ತಿನ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಅಮೂಲ್ಯ, ನಾನು ಹೇಳಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಗಂಡನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊ. ಇದು ಒಳ್ಳೆ ಸಂಸ್ಕಾರ ಅಲ್ಲ. ನೀನ್ ಹೀಗೆ ಎಲ್ರ ಮುಂದೆ ವೇದಾಂತ್ನ ನೇನು ತಾನು ಅಂತ ಕರೆದ್ರೆ ಅವನ ಇಮೇಜ್ಗೆ ಡ್ಯಾಮೇಜ್ ಆಗಲ್ವಾ? ಮನೇಲಿ ಮಾತಾಡಿದ್ದೆ ಹೊರಗಡೆನೂ ಬಾಯಿಗೆ ಬರುತ್ತೆ. ಅರ್ಥ ಆಯ್ತಾ?
ರೀ ಏನು ಅಂದ್ರೆ ನೀವು ಹೀಗೆ ಆಯಿಲ್ ಜಾಸ್ತಿ ಇರೋ ಪದಾರ್ಥಗಳನ್ನ ತಿನ್ಬೇಡಿ, ಅದರಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಇರುತ್ತೆ. ಅಮೂಲ್ಯ, ಇದು ನಿಂಗೆ ಸೂಟ್ ಆಗಲ್ಲ. ರೌಡಿ ಬೇಬಿ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೆ ಮನ್ಸಿಗೆ ಒಂಥರ ಸಂಟ ಆಗುತ್ತೆ. ಥ್ಯಾಂಕ್ ಯು ಆರ್ತಿ. ಆರ್ತಿ, ನಾನು ನಿನಗೆ ನಿನ್ನೆನೆ ಹೇಳಿದ್ದೆ ನಿನ್ ತಂಗಿ ತುಂಬಾ ಜೋರಿದ್ದಾಳೆ ಅಂತ. ಇವತ್ತು ನಿನಗೆ ಅರ್ಥ ಆಗಿರ್ಬೇಕಲ್ವಾ? ಬಂದು 2 ದಿನಕ್ಕೆ ಅಡಿಗೆ ಮನೆ ಕಂಟ್ರೋಲ್ನ ಹೇಗ್ ತಗೊಂಡ್ಲು ಅಂತ ನೇನೆ ನೋಡಿದ್ಯಲ್ಲ. ಅವಳಿಗೆ ಯಾರ ಮನಸ್ಸನ್ನ ಹೇಗ್ ಗೆಲ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಎಲ್ರಿಗೂ ಇಷ್ಟ ಆಗೋ ಹಾಗೆ ಅಡಿಗೆ ಮಾಡಿ ಎಲ್ರಿಂದನೂ ಸೈ ಅನಿಸ್ಕೊಂಡ್ರು. ಅವಳಿವತ್ತು ಕಂಟ್ರೋಲ್ ತಗೊಂಡಿದ್ದು ಬರೀ ಅಡಿಗೆ ಮನೆ ಅಷ್ಟೇ ಅಲ್ಲ ಆರ್ತಿ, ಗಿಡಿ ವಸಿಷ್ಠ ಫ್ಯಾಮಿಲಿ ಜನರನ್ನ. ಆರ್ತಿ, ಅವಳು ನಿನ್ನನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೈಡ್ ಲೈನ್ಗೆ ಸೇರಿಸಬಹುದು. ಅಲ್ಲ, ಬಂದ 2 ದಿನದಲ್ಲಿ ನಿನ್ನನ್ನ ಓವರ್ಟೇಕ್ ಮಾಡ್ತಿದ್ದಾಳೆ ಅಂದ್ರೆ ನಿನ್ಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆ ಅತ್ತೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮನ ನೋಡೋಟ್ಟಿದ್ ತಂಗಿ, ಅವಳು ಏನ್ ಮಾಡಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಅವಳ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅತ್ತೆ. ಆರ್ತಿ, ನೀನ್ ಹೇಗೆ ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡೋದನ್ನ ಸ್ಟಾಪ್ ಮಾಡು. ಏನೇನು ಒಳ್ಳೆತನನೇ ನಿನ್ನನ್ನ ಹಾಳು ಮಾಡುತ್ತೆ. ನೀನಿನ್ನೂ ನನ್ನ ತಂಗಿ ಅಂತ ಪ್ರೀತಿ ಕರುಣೆ ತೋರಿಸ್ತಾ ಇದ್ರೆ ಇಡೀ ಮನೆನ ತನ್ನ ಕಂಟ್ರೋಲ್ಗೆ ತಗೊಂಡು ನಿನ್ನನ್ನ ಕೆಲಸದವಳಾಗಿ ಟ್ರೀಟ್ ಮಾಡ್ತಾಳಷ್ಟೇ. ಈಗ್ಲಾದ್ರೂ ಸ್ವಲ್ಪ ಹುಷಾರಾಗು. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನಂಗೆ ವಿಕ್ಕಿ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಆರ್ತಿ. ಆ ಅಮೂಲ್ಯ ವೇದಾಂತ್ ಸೇರ್ಕೊಂಡು ನಿನ್ನ ವಿಕ್ಕಿ ಅಸ್ತಿತ್ವನೇ ಇಲ್ದೇ ಇರೋಗ್ ಮಾಡ್ತಾರೇನೋ ಅಂತ ಭಯ ಆಗ್ತಿದೆ. ನಿನ್ ಗಂಡ ವಿಕ್ಕಿ ವೇದಾಂತ್ಗೆ ಅಸಿಸ್ಟೆಂಟ್ ತರ ತಿರುಗಾಡ್ಕೊಂಡಿದ್ದಾನೆ. ಅವನ್ ಸಹವಾಸ ಬಿಟ್ಟು ಒಂದು ಕಂಪ್ನಿ ಶುರು ಮಾಡಿದಿದ್ರೆ ಇಷ್ಟೊತ್ತಿಗೆ ದೊಡ್ಡದಾಗಿ ಬೆಳೀತಿದ್ದ. ಆದ್ರೆ ಏನ್ ಮಾಡೋದು, ಅವನ ಹಣೆ ಬರನೇ ಇಷ್ಟು ಅನ್ಸತ್ತೆ. ನೀನು ನಿನ್ ಗಂಡನ ಹಾಗೆ ಮಾತಾಡದೆ ಸುಮ್ಮನಿದ್ರೆ ನೀನು ನಿನ್ ತಂಗಿ ಅಮೂಲ್ಯಂಗೆ ಅಸಿಸ್ಟೆಂಟ್ ಆಗ್ಬಿಡ್ತೀಯ. ಆಮೇಲೆ ಅವಳು ಹೇಳಿದನ್ನೆಲ್ಲ ಮಾಡ್ಕೊಂಡು ಅವಳು ಹಿಂದೆನೆ ತಿರುಗಾಡ್ತಾ ಇರಬೇಕಾಗತ್ತೆ. ನೋಡು, ನಾನು ಹೇಳಿದ್ದನ್ನೆಲ್ಲ ಹೇಳಿದ್ದೀನಿ, ಎಷ್ಟ್ರ ಮೇಲೆ ನಿನ್ನಿಷ್ಟ. ಇಲ್ಲ ಅತ್ತೆ, ನನ್ ತಂಗಿ ಅಮೂಲ್ಯಂಗ್ ನೆರಳಾಗಿರೋದಕ್ಕೆ ನಾ ಇಷ್ಟಪಡಲ್ಲ. ಅಮ್ಮು ವೇದಾಂತ್ ಭವನ ಮದ್ವೆ ಆಗಿರ್ಬೋದು, ನಾನೀ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು. ಗುಡ್ ಆರ್ತಿ, ಈಗ ನಾನು ನಿನ್ಗೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನೇನು ಈ ಮನೆ ಹಿರಿ ಸೊಸೆ ಅಂತ ಅಂದ್ಕೊಂಡು ಕೂತ್ಕೊಡ್ರೆ ಆಗಲ್ಲ. ಆ ಹಿರಿ ಸೊಸೆ ಅನ್ನೋದನ್ನ ಉಳಿಸ್ಕೊಳ್ಳಕ್ಕೆ ನೀನು ನಿನ್ ತಂಗಿನ ಪಕ್ಕಕ್ಕೆ ತಳ್ಳಬೇಕಾಗತ್ತೆ. ಸರಿ ಅತ್ತೆ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಈಗ ನೀನು ಸುಹಾಸಿನಿ ಸೊಸೆ ಅಂತ ಅನ್ಕೊಂಡೆ, ನಾನು ಹೇಳ್ದಾಗ ಮಾಡು. ಆರ್ತಿ ಇನ್ನೋಸೆನ್ಸ್ನ ನಾನು ಇದೇ ಥರ ಯೂಸ್ ಮಾಡ್ಕೋಬೇಕು. ಸರಿ ಅತ್ತೆ, ನೀವ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಅತ್ತೆ,
ನೀವ್ ಹೇಳ್ದಂಗ್ ಮಾಡಿದ್ರೆ ಇಡೀ ಮನೆ ಕಂಟ್ರೋಲ್ನ ಅಮ್ಮ ಕೈ ಕೊಟ್ಟಾಗಲ್ವಾ? ಆರ್ತಿ, ಈಗ ಮೊದಲು ನಾನು ಹೇಳ್ದಾಗ ಮಾಡು. ವೇದಾಂತಿಂದ ಅಮೂಲ್ಯನ ದೂರ ಮಾಡು. ಅವಳು ನೀನ್ ಹೇಳ್ದಾಗೆ ಕೇಳೋ ಹಾಗೆ ಮಾಡ್ಕೊ. ಈ ಮನೆಗೆ ನೀನ್ ಸೀನಿಯರ್ ಆಗಿರ್ಬೇಕು, ಅವಳು ಜೂನಿಯರ್ ಆಗಿರ್ಬೇಕು. ಅವಳನ್ನ ನಿನ್ ಕಂಟ್ರೋಲ್ನಲ್ಲಿ ಇಟ್ಕೊ. ಸರಿ ಅತ್ತೆ. ನನಗೆ ನನ್ನ ಮಕ್ಕಳನ್ನ, ನಮ್ಮ ಅಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಮನೆಗೆ ಹೋಗೋಣ ಅಂದ್ರೆ ಅಲ್ಲಿ ಸುಹಾಸಿನಿ ಇರ್ತಾಳೆ. ಅವಳ ಕೈಗೆ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಜೀವ ಸಹಿತ ಅವಳು ಉಳಿಸಲ್ಲ. ನನ್ನ ಮಕ್ಕಳನ್ನ ಹೇಗ್ ನೋಡೋದು, ಎಲ್ಲಿಂದ ಹುಡುಕೋದು? ನಂಗಂತೂ ಒಂದು ತೋಚ್ತಾ ಇಲ್ಲ. ನನ್ ಮಗ ವೇದಾಂತ್ ಎಲ್ಲಾದ್ರೂ ಕೆಲಸ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ಅವನು ಅವನದೇ ಆದಂತ ವ್ಯವಹಾರ ಇಟ್ಕೊಂಡಿರ್ತಾನೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವನು ತುಂಬಾ ಬುದ್ಧಿವಂತ. ಹೇಗಾದ್ರೂ ಮಾಡಿ ನಾನು ಅವನ್ ಕೆಲಸ ಮಾಡೋ ಜಾಗನ ಹುಡುಕ್ಬೇಕು. ಅಲ್ಲಿ ನಾನು ನನ್ನ ಮಗನ ಹತ್ರ ಮಾತಾಡಬಹುದು. ಏನಪ್ಪ, ನನ್ನ ಮಗ ವೇದಾಂತ್ ಅಂತ, ಅವನ ಆಫೀಸ್ ಇಲ್ಲೇ ಎಲ್ಲೋ ಇರಬೇಕು. ನಿಮ್ಗೇನಾದ್ರೂ ಗೊತ್ತಾ? ಮೇಡಮ್, ಇದು ಬೆಂಗಳೂರು. ಇಲ್ಲಿ 100 ಜನ ವೇದಾಂತ್ ಅಂತ ಇರ್ತಾರೆ. ಯಾರು ಅಂತ ಗೊತ್ತಾಗೋದು? ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬೇರೆ ಯಾರನ್ನಾರ ವಿಚಾರಿಸಿ ಮೇಡಮ್. ಥ್ಯಾಂಕ್ಸ್ ಅಪ್ಪ. ಇಲ್ಲೇ ಬಿಲ್ಡಿಂಗ್ ಪಕ್ಕದಲ್ಲಿ ಇದೀನಿ. ಯಾವ ಅಡ್ರೆಸ್ ಅಂತ ಗೊತ್ತಾಗ್ತದೆ ಸರ್? ಸರಿಯಾಗಿ ಬರ್ತೀನಿ ಸರ್. ನೋಡಿಪ್ಪ, ನಾನು ನನ್ನ ಮಗ ವೇದಾಂತ್ ಅನ್ನೋರ್ನ ಹುಡುಕ್ತಾ ಇದ್ದೀನಿ. ಅವ್ರ ಆಫೀಸ್ ಇಲ್ಲೇ ಎಲ್ಲೋ ಇದೆ. ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಒಂಚೂರು ಹೇಳ್ತೀರಾ? ಯಾರ ನಮಗೆ ಗೊತ್ತಿಲ್ಲ. ಏನಾಯ್ತು ವೇದಾಂತ್? ಗೊತ್ತಿಲ್ಲ ಸರ್, ಏನಾಯ್ತು ಅಂತ. ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ, ಆಗ್ತಿಲ್ಲ. ಡ್ಯಾಮೇಜ್ ಉಳಿದ ಮೇಲೆ ಕೈ ಕೊಡ್ತಾರೆ. ವೇದಾಂತ್, ಯಾಕೋ ಕಾರ್ ಸ್ಟಾರ್ಟ್ ಆಗೋ ತರ ಕಾಣಿಸ್ತಿಲ್ಲ. ನಾನು ಮೆಕ್ಯಾನಿಕ್ ನ ಕರೆಸ್ಲಾ? ಬೇರೆ ಗಾಡಿ ತರ್ಸ್ಕೊಂಡು ಹೋದ್ರಾಯ್ತು. ಮೀಟಿಂಗ್ ಇದೆಯಲ್ಲ ಸರ್, ಲೇಟ್ ಆಗುತ್ತೆ. ಏನಪ್ಪ, ಇಲ್ಲಿ ನನ್ನ ಮಗ ವೇದಾಂತ್ ಆಫೀಸ್ ಎಲ್ಲೋ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಗಾಡ್, ವೆಹಿಕಲ್ ಸ್ಟಾರ್ಟ್ ಆಯ್ತು. ಸದ್ಯ, ಇಲ್ಲಾಂದ್ರೆ ಮೀಟಿಂಗ್ ಇನ್ನೂ ಲೇಟ್ ಆಗಿರೋದು. ನಡೀರಿ ಹೋಗೋಣ. ವಿಧಿ ಬರಹ ಬರೆದ ಬ್ರಹ್ಮನಂತ ಕೂರಿ ದೊರೆ ಮಗನು ಜಗಕ್ಕೆ ಪರದೇಶಿ ನೋಡಿ ಎದೆ ಹಾಲು ಕೊಡದ ಶಾಪ ಬೆನ್ನೇರಿ ಕೊರಗಿ ಹಳು ಕರುಳ ತೊರೆದ ಮಗುವ ತಾಯಿ
ದಿನ ನನ್ನ ಜೀವನ ಹೋರಾಟ ಆಗುತ್ತೆ, ಇನ್ಮೇಲೆ ಹುಡುಗಾಟ ಆಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನ ಹುಡುಕ್ತೀನಿ. ಮಕ್ಕಳು ಎಲ್ಲಿದ್ದಾರೋ? ವೇದ ವಿಕ್ರಾಂತ್ ಆದ್ಯ ಧ್ರುವ, ನಾನು ಅವಾಗಲೇ ಕಾಲ್ ಮಾಡಿದಾಗ ಏನಕ್ಕೆ ಕಟ್ ಮಾಡಿದೆ? ವಿಕ್ಕಿ, ನಾನು ಕಾಲ್ ಯಾವತ್ತು ಕಟ್ ಮಾಡಿದ್ದೀನಿ? ಒಂದ್ ವೇಳೆ ಕಟ್ ಮಾಡಿದ್ರು ಅದು ಅಣ್ಣ ಇದ್ದಾಗ ಮಾತ್ರ. ಯಾಕಂದ್ರೆ 108 ಕ್ವಶನ್ ಮಾಡ್ತಾನೆ, ಯಾರು ಏನು ಎತ್ತ ಅಂತ. ಅದಕ್ಕೆ ಕಟ್ ಮಾಡಿದೆ. ಅದಿರ್ಲಿ, ಹೋಗಿದ್ ಕೆಲಸ ಏನಾಯ್ತು? ಇನ್ನೂ ಏನು ಆಗಿಲ್ಲ ಕಣ. ಯಾಕೋ, ಏನು ಕ್ಲೂ ಸಿಕ್ಲಿಲ್ವಾ? ಅದ್ಯಾರೊಬ್ಬ ವಿಚಿತ್ರ ವ್ಯಕ್ತಿ ಸಿಕ್ಕಿದ ಅಂತ ಹೇಳಿದ್ಯಲ್ಲ, ಅವನಿಗೆ ಮತ್ತೆ ಸಿಕ್ಕಿಲ್ವಾ? ಇಲ್ಲ ಧ್ರುವ, ಸಿಕ್ಕಿಲ್ಲ. ಇಲ್ಲಿ ಯಾರಿಗೂ ಅವನ್ ಗೊತ್ತೇ ಇಲ್ವಂತೆ. ಎಲ್ಲಿ ಹುಡ್ಕೋದು ಅಂತಾನೆ ತಲೆ ಕೆಟ್ಟೋಗಿದೆ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ಕಾಲ್ ಮಾಡ್ತೀನಿ, ಐ ಥಿಂಕ್ ಐ ಗಾಟ್ ಇಟ್. ವಿಕ್ಕಿ, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ. ಸರ್ ನಮಸ್ಕಾರ. ನಿಮ್ಮನ್ನ ಎಷ್ಟೊಂದ್ ಕಡೆ ಹುಡುಕ್ತೆ, ನೀವು ಸಿಗ್ಲಿಲ್ಲ. ಹುಡುಕ್ತಾರೆ, ಇಲ್ಲಿ ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಹುಡ್ದಾಗ್ಲಿಂದ ಸಾಯೋ ತನಕ ಹುಡುಕ್ತಾನೆ ಇರ್ತಾರೆ. ಅವನು ಯಾರಿಗೂ ಸಿಗಲ್ಲ, ಅಷ್ಟು ಸುಲಭವಾಗಿ ಅವನ್ ಸಿಗಲ್ಲ. ಹೌದು, ನೀವೆಲ್ಲಿರೋದು? ನಿಮ್ ಮನೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಮನೆ ಕಟ್ಟಬಾರ್ದು, ಭೂಮಿ ಎಷ್ಟು ದೊಡ್ಡದಾಗಿದೆ, ಮನೆ ಯಾಕೆ ಹುಡುಕ್ತೀಯ? ನಿಮ್ ಹೆಸರೇನು? ವಸಿಷ್ಠ ಫ್ಯಾಮಿಲಿ ಬಗ್ಗೆ ಏನ್ ಗೊತ್ತಿದೆ? ಏನಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ನಗೋದಲ್ಲೇನೋ ಬೇಕಾಗಿಲ್ಲ. ಯಾರ ಬಂಡವಾಳ ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ವಿಕ್ರಾಂತ್ ಫೋನಲ್ಲಿ ಕೂಡ ಆರ್ತಿ ಫೋಟೋ ಸ್ಕ್ರೀನ್ಸ್ಗೆ ಬರಾಗಿದೆ, ಹೋಗಿ ಚೆಕ್ ಮಾಡಿ ಬೇಕಂತ. ಆ ಕಾರಲ್ಲಿ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಹುಡುಗಿರ್ ಫೋಟೋನ ಕದ್ದು ನೋಡೋರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪಾರಿವಾಳನ ಈಗಲಂತ ನಂಬು ಅಂದ್ರೆ ನಾನು ಕಾಣ್ತಾ ಇಲ್ಲ. ಸಾರ್ಥಕ್, ನನಗೂ ನಿಮ್ ಥರ ಮದ್ವೆ ಆಗಿದೆ. ನನ್ನ ಹೆಂಡತಿ ಫೋಟೋನ ನಾನು ಸ್ಕ್ರೀನ್ ಸೇವರ್ ಕೂಡ ಇಟ್ಕೋಬಹುದು, ಬೇಕಾದಾಗ ನೋಡ್ಬೋದು. ಅದಕ್ಕೆ ಯಾವ ಪರ್ಮಿಷನ್ ಕೂಡ ಬೇಕಿಲ್ಲ. ಅಂಡ್ ಮೋರಬಲ್, ಅದನ್ನ ಭಯಪಡೋ ಅವಶ್ಯಕತೆ ಕೂಡ ಇಲ್ಲ. ಎಲ್ರು ಮನೆ ಮುದ್ದೆನೋ ರೌಂಡ್ ಆಗಿ ಇರೋದು. ತುಂಬಾನೇ ಅವಶ್ಯಕತೆ ಇಲ್ಲ. ಕಂಬೈನ್ ಮಾಡೋದು ಚೆನ್ನಾಗಿ ಗೊತ್ತು ನನಗೆ. ಮಾತಾಡೋದಕ್ಕೆ ಶುರು ಮಾಡಿದ್ರೆ ಪ್ರೆಸೆಂಟೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಹೇಳ ಹೇಳಿ ಬಾಸ್, ಕೇಳಕ್ ತುಂಬಾ ಮಜವಾಗಿರುತ್ತೆ. ಅದೆಲ್ಲ ಏನು ಬೇಡ ವೇದಾಂತ್, ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ನೀವು ಕಂಟಿನ್ಯೂ ಮಾಡಿ. ಗೆಟ್ ಬ್ಯಾಕ್. Okay, you guys carry on. I'll be back in a minute. ಸಾರ್ಥಕ್ ಸರ್, ಮದುವೆ ಆದ್ಮೇಲೆ ಎಲ್ಲಾ ಗಂಡು ಮಕ್ಕಳು ಸೈಲೆಂಟ್ ಆಗ್ತಾರೆ ಅಂತ ಕೇಳಿದ್ದೆ. ಆದ್ರೆ ನಮ್ಮ ಬಾಸ್ ಮಾತ್ರ ಯಾಕೆ ಹೆವಿ ವೈಲೆಂಟ್ ಆಗ್ಬಿಟ್ಟಿದ್ದಾರೆ? ಶಾಸ್ತ್ರಿಗಳು ಏನಾದ್ರು ಮಂತ್ರನ ಹೆಚ್ಚು ಕಮ್ಮಿ ಹೇಳ್ಬಿಟ್ರ ಅದರಿಂದ ಏನಾದ್ರು ಎಫೆಕ್ಟ್ ಆಗ್ಬಿಟ್ಟಿದ್ಯಾ? ಇದು ಶಾಸ್ತ್ರಿಗಳ ಎಫೆಕ್ಟ್ ಅಲ್ಲ ರೀ, ಅಮೂಲ್ಯ ಎಫೆಕ್ಟ್. ಅಮೂಲ್ಯ ಮೇಡಮ್ ಯಾವಾಗ ಶಾಸ್ತ್ರಿಗಳು ಸೀಟಲ್ಲಿ ಕೂತ್ಕೊಂಡು ಮಂತ್ರ ಹೇಳಕ್ ಹೋಗಿದ್ರು? ಯಾವ ಎಫೆಕ್ಟ್ ಅರ್ಥನೇ ಆಗ್ತಾ ಇಲ್ವಲ್ಲ? ಹಂಗಲ್ಲ ರೀ ನಾನು ಹೇಳಿದ್ದು.
ಅದೇನಂದ್ರೆ ಇವ್ರ ಆಫೀಸ್ ಬರುವಾಗ ಒಂದು ಮುದ್ದು ಕೊಡು ಅಂತ ಅಮ್ಮು ಹಿಂದೆ ಹೋಗಿರ್ತಾರೆ. ಅವಳು ಏನು ಕೊಡದೆ ಊದ್ ಕಳ್ಸಿರ್ತಾಳೆ. ಅಂದ್ರೆ ಇದು ಒಂದು ಮುತ್ತಿನ ಕತೆ. ನೀವು ಹಾಗೆ ಇದ್ರ ಕಂಡೋರ್ ಸಂಸಾರದ ವಿಚಾರ ನಿಮ್ಗೆ ಯಾಕೆ? ಸೈಲೆಂಟ್ ಆಗಿ ಪ್ರೆಸೆಂಟೇಶನ್ ಕೇಳಿ. ಆಯ್ತು, ನೀವ್ ಹೇಳಿ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಿಮ್ಗೆ ಊಟ ಬಡಿಸ್ಬಿಟ್ಟು ಆಮೇಲೆ ಮಲ್ಕೊಂತೀನಿ. ಅದಕ್ಕೆ ಏನು ಬೇಡ, ನಾನೇ ಊಟ ಹಾಕೊಂಡು ಮಾಡ್ತೀನಿ. ಟೈಮ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಅದ್ರಲ್ಲಿ ತೊಂದರೆ ಏನಿದೆ? ನೀವು ತುಂಬಾ ಟಯರ್ಡ್ ಆಗಿದ್ದೀರಾ ಅನ್ನಿಸ್ತಿದೆ. ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಪರವಾಗಿಲ್ಲ, ನಾನೇನು ಟಯರ್ಡ್ ಆಗಿಲ್ಲ. ಅಮ್ಮು ಕೂಡ ಮಲಗಿದ್ದಾಳೆ ಅನ್ಸುತ್ತೆ. ನೀವೊಬ್ಬರೇ ಯಾಕೆ ಎಚ್ಚರ ಇರ್ತೀರಾ? ಅಮ್ಮ ಮಲ್ಕೊಂಡಿದ್ದಾಳೆ ಅಂತ ನಾನು ಮಲ್ಕೊಳಕ್ ಆಗಲ್ಲ ರಾಜಣ್ಣ. ಅವಳಿ ಮನೆ ಹಿರಿ ಸೊಸೆ, ಅವಳು ಏನ್ ಮಾಡಿದ್ರು ನಡೆಯುತ್ತೆ. ಹಾಗಂತ ನಾನಾಗೆಲ್ಲ ಮಾಡಕ್ಕಾಗಲ್ಲ. ನಾನೀ ಮನೆ ಕಿರಿ ಸೊಸೆ ಆದ್ರೂ ನನ್ಗೆ ಆದಂತ ಒಂದಷ್ಟು ಜವಾಬ್ದಾರಿಗಳಿದಾವಲ್ಲ, ನಾನು ಅದನ್ನೆಲ್ಲ ನಿಭಾಯಿಸ್ಲೇಬೇಕು. ಅದಕ್ಕೆ ಯಾಕೆ ಈ ತರ ಮಾತಾಡ್ತಿದ್ದಾರೆ? ನಾನು ಲೇಟಾಗಿ ಬಂದಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಏನಾದ್ರು ಬೈತಿದ್ದಾರಾ? ರಾಜಣ್ಣ, ಬೈದ್ನ ಲೇಟಾಗಿ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ರು ನಾನು ಹಾಯಾಗಿ ಹೋಗಿ ಮಲ್ಕೊಂಡ್ರೆ ನಾನು ಅದಕ್ಕೆ ಅಂತ ಅನ್ನಿಸ್ಕೊಳಲ್ಲ. ನೀವು ಬರೋವರೆಗೂ ವೇಟ್ ಮಾಡಿ ನಿಮ್ಗೆ ಊಟ ಬಡಿಸಿ ಆಮೇಲೆ ಮಲ್ಕೊಂಡ್ರೆ ನನಗೂ ಸಮಾಧಾನ ಆಗೋದು. ಅದೆಲ್ಲ ಬಿಡಿ, ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, ನಿನ್ ಕೈಲಿ ಏನೋ ಒಂಥರ ಜಾದೂ ಇದೆ. ಜಾದೂನ ಯಾಕಾದ್ಯ? ತಲೆನೋವು ಎಷ್ಟಿತ್ತು ಅಂತಂದ್ರೆ ಕಿರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ನಿನ್ ತಲೆ ಮುಟ್ಟಿದ್ದಂಗೆ ಫುಲ್ ಮಾಯ. ಸೂಪರ್ ಬಿಡು ನೀನು. ತಲೆನೋವು ಬಂದವರು ಜಾಸ್ತಿ ಮಾತಾಡಬಾರ್ದು. ಸೌಂಡ್ ಕಡಿಮೆ ಇದ್ದಷ್ಟು ಬೇಗ ಕಮ್ಮಿ ಆಗುತ್ತೆ. ಜಾದೂ ಮಾಡದೇ ಇದ್ರೆ ಯಾರನ್ನೂ ಯಾಮಾರ್ಸಕ್ಕಾಗಲ್ಲ ಆದ್ಯ. ಆರ್ತಿ ದಡ್ಡಿ ಮಂಗ್ತಿಣಿ, ಅವಳನ್ನ ಎದುರಿಟ್ಕೊಂಡು ಅಮೂಲ್ಯ ಜೊತೆ ನಾನು ಹೇಗ್ ಬೇಕಾದ್ರೂ ಆಟ ಆಡ್ತೀನಿ. ಆದ್ರೆ ಅಷ್ಟೇ ಸಾಕಾಗಲ್ಲ. ಯಾಕಂದ್ರೆ ಈಗ ವಿಕ್ಕಿ ಮತ್ತೆ ಧ್ರುವ ಒಂದಾಗಿದ್ದಾರೆ. ಇಬ್ಬರಿಗೂ ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದೇ ಉದ್ದೇಶ. ಅವರನ್ನ ಕಂಟ್ರೋಲ್ ಮಾಡಕ್ಕೆ ನಾನು ಇಷ್ಟು ದಿನ ವೇದಾಂತ ಅಸ್ತ್ರ ಬಳಸ್ತಾ ಇದ್ದೆ. ಆದ್ರೆ ಅವರು ಈಗೀಗ ಅದಕ್ಕೆ ಅಷ್ಟೊಂದು ಹೆದರ್ತಾ ಇಲ್ಲ. ವೇದಾಂತನ್ನೇ ನನ್ನ ಮೇಲೆ ಎತ್ಕಟ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಬೊಗಳೋ ನಾಯಿ ಕಚ್ಚಲ್ಲ ಅಂತ ಸುಮ್ಮನಿದ್ರೆ ನಂಗೆ ದೊಡ್ಡ ರಿಸ್ಕ್ ಆಗತ್ತೆ. ಅವ್ರಿಗೆ ಮೂಗ್ದಾರ ಹಾಕ್ಬೇಕು ಅಂದ್ರೆ ನನಗೆ ಇನ್ನೊಂದು ಅಸ್ತ್ರ ಬೇಕು. ನಾನಿನ್ಮೇಲೆ ನಿನ್ನ ಆ ಅಸ್ತ್ರ ಆಗಿ ಉಪಯೋಗಿಸ್ಕೋತೀನಿ. ನಿನ್ನೆದ್ರು ವಿಕ್ಕಿ ಧ್ರುವ ಸೈಲೆಂಟ್ ಆಗ್ಲೇಬೇಕಾಗತ್ತೆ. ಹಾಮ, ನಾನು ತುಂಬಾ ಚೆನ್ನಾಗಿದ್ದೀನಿ. ಒಳ್ಳೇದು ಕಣೆ. ಊಟ ಆಯ್ತಾ? ಇವತ್ತೇನು ಅಡುಗೆ ಮಾಡಿದ್ದೆ? ವೇದಾಂತ್, ಏನಿದು? ಏನು ನೀನು ಅಡುಗೆ ಏನು ಅಂತ ಕೇಳಿದ್ರೆ ವೇದಾಂತ ಅಂತಿದ್ಯಲ್ಲ? ಏನಿಲ್ಲಮ್ಮ, ಬಾಯಿ ತಪ್ಪಿ ಹೇಳ್ದೆ ಅಷ್ಟೇ. ಹೌದಾ? ಪರವಾಗಿಲ್ಲ ಬಿಡು. ನಿಮ್ಮ ಅಕ್ಕ ಹೇಗಿದ್ದಾಳೆ? ಹಾಮ, ಆರ್ತಿ ಅಕ್ಕನು ಚೆನ್ನಾಗಿದ್ದಾರೆ. ಅಮ್ಮೋ, ನೀವಿಬ್ರು ಮನೇಲಿ ಇಲ್ದೇ ಇರೋದು ನಮಗ್ ತುಂಬಾ ಬೇಜಾರಾಗಿದೆ ಕಣೆ. ಯಾವಾಗ ನಿಮ್ಮನ್ನ ನೋಡ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅಮ್ಮು, ನೀನೇನೋ ಕೆಲಸ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಾನು ನಾಳೆ ಮಾಡ್ತೀನಿ ಕಣೆ. ಅಯ್ಯೋ ಇಲ್ಲಮ್ಮ. ಹಲೋ ಹಲೋ ಮಾ. ಅವ್ರಿಗೆ ಅರ್ಥ ಆಯ್ತು, ಅದಕ್ಕೆ ಕಾಲ್ ಕಟ್ ಮಾಡಿದ್ರು. ರೋಬೋ, ನಿನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಒಂಚೂರು ಗೊತ್ತಾಗಲ್ಲ. ಯಾಕೆ ಬಜಾರಿ? ನಾನೇನ್ ಮಾಡಿದೆ? ಮತ್ತೆ ಇನ್ನೇನಯ್ಯ, ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಆಫೀಸ್ ಕೆಲಸ ಮಾಡ್ತೀನಿ, ಅಮ್ಮ ಜೊತೆ ಮಾತಾಡುವಾಗ ರೊಮ್ಯಾನ್ಸ್ ಮಾಡ್ತೇನೆ. ನಿನಗಂತೂ ಏನು ಗೊತ್ತಾಗಲ್ಲ. ಏನಾಯ್ತು ಅಂತ ಇಷ್ಟು ಕೋಪ ಮಾಡ್ಕೊಳ್ತೀವಿ? ಏನಾಯ್ತು ಅಂತಂದ್ರೆ ನಮ್ಮಮ್ಮ ನಮ್ಮಿಬ್ಬರ ಬಗ್ಗೆ ಏನ್ ಅನ್ಕೊಳಲ್ಲ. ನಾನು ಸರಿಯಾಗಿ ಮಾತಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡ್ರು. ಗೊತ್ತಾ? ಒಳ್ಳೆ ಹುಚ್ಚುಡ್ಗಿ ನೀನು. ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡ್ರು. ನಾನು ನೀನು ಮದುವೆ ಆಗಿರೋದು ಇವಾಗ, ಆದ್ರೆ ಅವರು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ. ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ನೀನು ಸುಮ್ಮನೆ ಸಿಂಕ್ ಕ್ರಿಯೇಟ್ ಮಾಡಬೇಡ.
ಇಷ್ಟೊತ್ತು ಮಾಡಿಲ್ಲ, ಈಗ ಮಾಡ್ತೀನಿ. ಏನದು? ಸ್ಕ್ರೀನ್ ಒಂದ್ಸಲ ಹೇಳದಾದ್ಮೇಲೆ ಪರ್ದೆ ಹಿಂದೆ ಆಗೋ ಮಾತುಗಳು ಕೂಡ ಕೇಳಿಸೋದಿಲ್ಲ. ಅಲ್ಲಿಗೆ ಆಟ ಮುಗೀತು ಅಂತ ಅರ್ಥ. ಸ್ಟೇಜ್ ಮೇಲೆ ಸ್ಕ್ರೀನ್ ಹೇಳಿದ್ರೆ ಆಟ ಮುಗೀತು ಅಂತ, ಆದ್ರೆ ರೂಮರ್ ಸ್ಕ್ರೀನ್ ಹೇಳಿದ್ರೆ ಆಟ ಶುರು ಅಂತ. ಅಗ್ರಜ, ರೌಡಿನಾದ್ನಿ, ಪಾವ, ಆದ್ಯ, ಧ್ರುವ, ಆರ್ತಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ನಿಮ್ಗೇನು ಆಗಿಲ್ಲ ತಾನೆ? ಏನಾಯ್ತು? ಏನಾದ್ ವಿಕ್ರಾಂತ್, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಎಲ್ಲರಿಗೂ ಭಯ ಪಡಿಸ್ತಿದ್ಯಾ ನೀನು? ಅಯ್ಯೋ ಆಲ್ರೈಟ್. ಅಗ್ರಜ, ನಾನು ಊರಿಂದ ಬಂದಾಯ್ತು. ನೀನ್ ಊರಿಂದ ಬಂದಿದ್ದನ್ನ ಎಲ್ಲರಿಗೂ ಭಯ ಪಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರೂ ನೀನ್ ಬಂದಿರೋದು ನಮಗೆ ಗೊತ್ತಾಗುತ್ತೆ. ಅದು ಹಾಗಲ್ಲ ಅಗ್ರಜ, ನಾನು ಬಂದಿದ್ದೀನಿ ಅಂತ ಸ್ವಲ್ಪ ರಿದಮ್ ಇರ್ಲಿ ಅಂತ ಅಷ್ಟೇ. ಹೌದಾ ಹೇಳ್ಬೇಕಾ? ರಿದಮ್ ಅಂತ ಎಲ್ಲರಿಗೂ ಭಯಪಡಿಸೋದ? ತರಲ ನೀನು ಹೋಗಿ ಎಲ್ಲರೂ ಮಲ್ಕೊಳ್ಳಿ. ಅಗ್ರಜ, ಒಂದ್ ನಿಮಿಷ. ಯಾಕಪ್ಪ ಮತ್ತೆ ನಮಗ್ ಬಕ್ರಾ ಮಾಡ್ಬೇಕು ಅಂತನಾ? ಆಗಲ್ಲ ಬಾವ, ಅಷ್ಟು ದೂರದಿಂದ ಬಂದಿದ್ದೀನಿ, ಬರಿಗೈಯಲ್ಲಿ ಬರಕ್ಕಾಗತ್ತಾ? ನಿಮ್ಮೆಲ್ರಿಗೂ ಗಿಫ್ಟ್ ತಂದಿದ್ದೀನಿ. ನಿಂಗ್ ಮನೆಗ್ ಬಂದಿರೋದೇ ನಮ್ ದೊಡ್ಡ ಗಿಫ್ಟ್ ಅಪ್ಪ, ಅದ್ರ ಗಿಫ್ಟ್ ಬೇರೆ ತಂದಿದ್ಯಾ? ಸರಿ ತೋರ್ಸ ಅದೇನ್ ಗಿಫ್ಟ್ ಅಂತ. ನಮ್ಮೂರಿನ ಸ್ಪೆಷಲ್ ಗಿಫ್ಟ್ ಬಾವ. ಈ ತರ ಗಿಫ್ಟ್ ನೀವು ಲೈಫಲ್ಲೇ ನೋಡಿರಲ್ಲ. ತಗೊಂಡು ಹೇಗಿದೆ ಅಂತ ಹೇಳಿ. ಹಾ, ಅಗ್ರಜಂಗೆ ದೊಡ್ಡ ಗಿಫ್ಟ್. ವಿಕ್ಕಿ, ವಾಕ್ ಮಾಡೋಕ್ ಸಖತ್ತಾಗಿದೆ. ಗಿಫ್ಟು ಸಖತ್ತಾಗಿರುತ್ತೆ ಅನ್ಸುತ್ತೆ. ಏನಿದೆ ಒಳಗೆ? ವಿಕ್ಕಿ ಅಣ್ಣ, ನಮ್ಮೂರಲ್ಲಿ ನಂಗೆ ಎಲ್ಲಾ ಗಲ್ಲಿಗಳು ಗೊತ್ತು, ಹಾಗೇನೆ ಎಲ್ಲಾ ಅಂಗಡಿಗಳು ಗೊತ್ತು. ಈ ಗಿಫ್ಟ್ ನ ಯಾವ ಅಂಗಡಿ ತಗೊಂಬಂದೆ? ಅದ್ಯಾ, ಈ ವಿಕ್ಕಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಯಾರಿಗೂ ಸಿಗ್ದಿರೋದ್ನ ಹಂಟ್ ಮಾಡಿ ತಗೊಂಬರೋನೆ ಈ ವಿಕ್ಕಿ. ಓಪನ್ ಮಾಡಿ ನೋಡಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮರಳಾಗ್ಬಿಟ್ಯಾ? ಓಕೆ ಫ್ರೆಂಡ್ಸ್, ಬಾಯ್. ತಿಳ್ಕೊಳ್ಳೋ ಧ್ರುವ. ಇಡಿಯಟ್, ನಮ್ಮನೆ ಫುಲ್ ಮಾಡ್ತೀಯಾ? ಬಾವಾ, ನೀವು ಬಿಲ್ಡಪ್ ಕೊಡೋದ್ ನೋಡೇ ಅನ್ಕೊಂಡೆ ನೀವ್ ಈ ತರದ ಏನೋ ಪ್ಲಾನ್ ಮಾಡಿರ್ತೀರಾ ಅಂತ. ಊರಿಂದ ಮರಳು ತಗೊಂಡ್ಬಂದು ಸ್ಪೆಷಲ್ ಸರ್ಪ್ರೈಸ್ ಅಂತ ನಮ್ಗೆ ಮೋಸ ಮಾಡ್ತೀಯ. ಅಗ್ರಜ, ಅದು ಆದ್ಯ ಕಾಲೇಜ್ ಟ್ರಿಪ್ ಹೋಗ್ತಿದಲ್ಲ, ಅವಾಗ ಇದೇ ತರ ಪ್ರ್ಯಾಂಕ್ ಮಾಡ್ತಿದಲ್ಲ, ಅದೇ ರಿಮೇಕ್ ಮಾಡಿದೆ ಅಷ್ಟೇ. ಹೌದಾ? ನಾವು ಚಿಕ್ಕ ವಯಸ್ಸಲ್ಲಿ WWE ಆಡ್ತಿದ್ವಲ್ಲ, ನಾನು ಕೈ ಮುರಿದೋಯ್ತು. ಅಗ್ರಜ, ಧ್ರುವ ಕಾಪಾಡು. ಕೈ ಮುರಿದೋಯ್ತು. ವಿಕ್ರಾಂತ್, ಅಯ್ಯೋ ಓಕೆ? ಸೀರಿಯಸ್ ಲೇಟ್ ಆಯ್ತಾ?
ಇನ್ನೊಂದ್ಸಲ ಈ ತರ ಭಯ ಪಡಿಸಿದ್ರೆ ನಿನಗೆ ಗ್ರಾಚಾರ ಬಿಟ್ಬಿಡ್ತೀನಿ. ಆರ್ತಿ, ನಿನ್ ಗಂಡ ಮದ್ವೆ ಆದ್ರೂ ಚಿಕ್ಕ ಹುಡುಗನ್ ತರ ಆಡ್ತಾನೆ. ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊ. ಅಣ್ಣ ನೀನ್ ಕೂಗಿದ್ ನೋಡಿ ನಿಂಗೇನೋ ಆಯ್ತು ಅಂತ ಗಾಬರಿಯಿಂದ ಬಂದ್ರೆ ನೀನ್ ಮರಳು ಕೊಟ್ಟು ಮರಳು ಮಾಡ್ದೆ. ವಿಕ್ಕಿ, ನಮಗ್ ನೀನ್ ಕೊಟ್ಟಿದ್ದಲ್ಲ ಸರ್ಪ್ರೈಸ್.